ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಂಗೆ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಏಲಿಯನ್ ಜೊತೆ ಮಾತಾಡೋದಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಅವನಿಗೆ ಅರ್ಜೆಂಟ್ ಕಾಲ್ ಬಂದಿದ್ರಿಂದ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ರೂನಿಂಗ್ಗೆ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ. ಯೋಚನೆ ಮಾಡ್ತಾ ರೂಮಿಗೆ ಬರ್ತಾಳೆ. ಏಮಿಯೋಗೆ ಕಾಲ್ ಮಾಡಿ ಅವಳ ಚೈಲ್ಡ್ಹುಡ್ ಫ್ರೆಂಡು ಏಮಿಯೋನ ಅಥವಾ ಏಲಿಯನ್ನ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಅನ್ಕೋತಾಳೆ. ಅಷ್ಟರಲ್ಲಿ ಶೈನ್ ಬಂದು ಹಿಂದೆಯಿಂದ ಬೆಡ್ಶೀಟಲ್ಲಿ ಹೊಡಿತಾಳೆ. ಅಷ್ಟರಲ್ಲಿ ಏಮಿಯೋ ಕಾಲ್ ರಿಸೀವ್ ಮಾಡಿರ್ತಾನೆ. ಆದ್ರೆ ಅದು ರೂನಿಂಗ್ಗೆ ಗೊತ್ತಾಗೋದಿಲ್ಲ. ಶೈನ್ ತುಂಬಾನೇ ಕೋಪದಲ್ಲಿರ್ತಾಳೆ. ರೂನಿಂಗ್ 2 ಬೆಡ್ಶೀಟ್ನು ಸೇರಿಸಿ ಒಂದು ಹಗ್ಗನ ಮಾಡಿ ಏಮಿಯೋನ ರೂಮ್ ಒಳಗಡೆ ಕರ್ಕೊಂಡಿರ್ತಾಳೆ. ಒಂದು ಬೆಡ್ಶೀಟು ಶೈನ್ದಾಗಿರುತ್ತೆ. ತುಂಬಾ ಕೋಪದಿಂದ ಕೇಳ್ತಾಳೆ, ಯಾಕೆ ಈ ರೀತಿ ಮಾಡಿದೆ? ಬೆಡ್ಶೀಟ್ ಕೆಳಗಡೆ ನಾನು ದುಡ್ಡಿಟ್ಟಿದ್ದೆ, ಆದ್ರೆ ಈಗ ಅದು ಕಳ್ದೋಗಿದೆ. ಆಗ ರೂನಿಂಗ್ ಅವಳತ್ರ ಸಾರಿ ಕೇಳ್ತಾ ಹೇಳ್ತಾಳೆ, ನನ್ಗೆ ಗೊತ್ತಿರ್ಲಿಲ್ಲ, ಎಷ್ಟು ದುಡ್ಡು ಕಳ್ದೋಗಿದ್ಯೋ ಅದನ್ನೆಲ್ಲ ನಾನು ವಾಪಸ್ ಕೊಡ್ತೀನಿ. ಆದ್ರೆ ಶೈನ್ ಅವಳು ಯಾವುದೇ ಮಾತನ್ನು ಕೂಡ ಕೇಳೋದಿಕ್ಕೆ ತಯಾರಿರೋದಿಲ್ಲ. ಯಾಕೆ ಈ ರೀತಿ ಮಾಡ್ತೀಯ? ನಾನು ಬಡವಳು, ಯಾವಾಗ್ಲೂ ನಿನ್ ಕೈ ಕೆಳಗಡೆನೆ ಇರ್ಬೇಕು ಅಂತಲ್ಲ, ನಮ್ಮಮ್ಮ ಜೊತೆಲೂ ಇದೇ ರೀತಿ ಮಾಡ್ತೀಯ. ಬೆಳಿಗ್ಗೆಯಿಂದ ಸಂಜೆ ಗಂಟ ನಮ್ಮಮ್ಮನಿಗೂ ಪ್ರಾಬ್ಲಮ್ ಮಾಡ್ತಾನೆ ಇರ್ತೀಯ. ರೂನಿಂಗ್ಗೆ ಅವಳ ಮಾತು ಕೇಳಿ ಕೋಪ ಬರುತ್ತೆ. ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ನಿಮ್ಮಮ್ಮಂಗೆ ನಾನು ಯಾವತ್ತೂ ಕೂಡ ಪ್ರಾಬ್ಲಮ್ ಮಾಡೇ ಇಲ್ಲ, ಯಾಕೆ ಈ ರೀತಿ ಹೇಳ್ತಿದ್ಯಾ? ಆಗ ಶೈನ್ ಹೇಳ್ತಾಳೆ, ಅವತ್ತು ಏಮಿಯೋ ಏಲಿಯನ್ ಮುಂದೆ ನನಗೆ ಇನ್ಸಲ್ಟ್ ಮಾಡಿದೆ. ನಾನು ನಿಮ್ಮನೆ ಕೆಲಸದಳು ಅಂತ ತೋರ್ಸೋದಿಕ್ಕೆ ನಾನು ಹೊರ್ಗಡೆಯಿಂದ ಸಾಮಾನು ತಗೊಂಡು ಬರ್ತಿದ್ದೆ. ಅವ್ರು ಬರೋ ವಿಷಯನ ನನ್ನ ಹತ್ರ ಹೇಳಿದ್ರೆ ನಾನು ಚೆನ್ನಾಗಿ ರೆಡಿ ಆಗ್ತಿದ್ದೆ. ಆದರೆ ನೀನು ಆ ರೀತಿ ಮಾಡಲಿಲ್ಲ, ನೀನೊಬ್ಳೆ ಚೆನ್ನಾಗಿ ರೆಡಿಯಾಗಿದ್ದೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಏಮಿಯೋ ಫೋನಲ್ಲಿ ಕೇಳಿಸ್ಕೊತಾ ಇರ್ತಾನೆ. ಶೈನ್ ಇನ್ನು ಜಾಸ್ತಿನೇ ಮಾತಾಡ್ತಾಳೆ. ರೂನಿಂಗ್ ಅವಳ ಮಾತನ್ನ ಕೇಳಿಸ್ಕೊಂಡು ಅವಳಿಗೂ ಕೂಡ ಬೇಜಾರಾಗುತ್ತೆ. ಆಗ ಅವಳು ಹೇಳ್ತಾಳೆ, ನಿನಗೆ ನನ್ನ ಜೊತೆ ಇರೋದಕ್ಕೆ ಅಷ್ಟೊಂದು ಪ್ರಾಬ್ಲಮ್ ಆದರೆ ನಮ್ಮನೆ ಬಿಟ್ಟೋಗಿ ಮತ್ತೆ ಯಾಕಿದ್ದೀರಾ? ನೀವು ಬಡವರಾದರೆ ಅದರಲ್ಲಿ ನನ್ನ ತಪ್ಪೇನಿದೆ? ನೀವು ನಮ್ಮನೆ ಕೆಲಸ ಮಾಡೋದ್ರಲ್ಲಿ ನನ್ನ ತಪ್ಪೇನಿದೆ? ನೀವು ಕೆಲಸ ಮಾಡೋದಕ್ಕೆ ನಾವು ಅಮೌಂಟನ್ನ ಪೇ ಮಾಡ್ತೀವಿ. ನಾನು ಮೊದಲಿಂದಲೂ ನಿಮ್ಮಮ್ಮನ್ನ ನಮ್ಮಮ್ಮ ಅಂತ ತಿಳ್ಕೊಂಡಿದ್ದೀನಿ. ನೀನು ಏನೇ ಸಮಸ್ಯೆ ಮಾಡಿದ್ರು ನಾನು ಏನು ಕೂಡ ಮಾತಾಡೋದಿಲ್ಲ. ಆದರೆ ನೀನಿವತ್ತು ಜಾಸ್ತಿನೇ ಮಾತಾಡಿದೆ. ನಿನ್ನ ಬಿಹೇವಿಯರ್ನ ನೋಡಿ ನಾನು ಕೂಡ ಟ್ರೀಟ್ ಮಾಡಬೇಕಾಗುತ್ತೆ. ಅವಳ ಮಾತು ಕೇಳಿ ಶೈನ್ಗೆ ತುಂಬಾನೇ ಕೋಪ ಬರುತ್ತೆ. ಅವಳನ್ನ ಹಾಗೆ ನೋಡ್ತಾ ಇರ್ತಾಳೆ. ತನ್ನ ಕಡೆ ಏಮಿಯೋ ಇವರಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಡು ಕಾಲ್ ಕಟ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ರೂನಿಂಗ್ ಅಮೌಂಟ್ ತಗೊಂಡು ಬಂದು ಶೈನ್ ಟೇಬಲ್ ಹತ್ರ ಬುಕ್ ಕೆಳಗಡೆ ಇಡ್ತಾಳೆ. ಮತ್ತೊಂದ್ ಕಡೆ ಶೈನ್ ಹೊರಗಡೆ ದುಡ್ಡು ಹುಡುಕ್ತಾ ಇರ್ತಾಳೆ. ರೂನಿಂಗ್ ಅವಳ ಹೆಸರನ್ನ ಕೂಗ್ತಾ, ನಿನ್ ದುಡ್ಡನ್ನ ವಾಪಸ್ ಇಟ್ಟಿದ್ದೀನಿ, ಮಳೆ ಬರ್ತಿದೆ, ಪ್ಲೀಸ್ ಅಲ್ಲಿ ಹುಡುಕ್ಬೇಡ, ವಾಪಸ್ ಬಾ ಅಂತ ಹೇಳ್ತಾಳೆ. ಶೈನ್ ಅವಳನ್ನ ಕೋಪದಿಂದ ನೋಡ್ತಾಳೆ. ಅವಳೆಷ್ಟು ಕೋಪ ಮಾಡ್ಕೊಂಡಿರ್ತಾಳೆ ಅಂದ್ರೆ ಅವಳ ಮುಖನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ರೂನಿಂಗ್ ಶೈನ್ ಮುಖನ ನೋಡ್ತಾಳೆ. ಅವಳು ಕೋಪ ಮಾಡ್ಕೊಂಡಿರೋದನ್ನ ನೋಡಿ ಅವಳಿಗೂ ಕೂಡ ಒಂದು ಕ್ಷಣ ತುಂಬಾ ಗಾಬರಿ ಆಗುತ್ತೆ. ನೆಕ್ಸ್ಟ್ ಮಾರ್ನಿಂಗ್ ಸೀನ್ ನೋಡ್ತೀವಿ. ರೂನಿಂಗ್ಗೆ ತುಂಬಾ ಕೋಲ್ಡ್ ಆಗಿರುತ್ತೆ. ಶೈನ್ ಟೇಬಲ್ ಕಡೆ ನೋಡ್ತಾಳೆ. ಅವಳು ಕೊಟ್ಟಿದ್ದ ಅಮೌಂಟನ್ನ ಶೈನ್ ತಗೊಂಡಿರಲ್ಲ, ರೂನಿಂಗ್ಗೆ ವಾಪಸ್ ಮಾಡಿರ್ತಾಳೆ. ಮತ್ತೊಂದ್ ಕಡೆ ಶೈನ್ ನ ನೋಡ್ತೀವಿ. ಕ್ಯಾಂಟೀನ್ಗೆ ಬಂದಿರ್ತಾಳೆ. ಅವಳು ಕ್ಯಾಲ್ಕುಲೇಟ್ ಮಾಡ್ತಿರ್ತಾಳೆ. ಇನ್ನು ಅವಳ ಹತ್ರ ಸ್ವಲ್ಪನೇ ಅಮೌಂಟ್ ಇರುತ್ತೆ, ಅದರಿಂದ ಕಡಿಮೆ ದುಡ್ಡಿನ ಊಟ ತಗೋತಾಳೆ. ಶೈನ್ ಕೂಡ ಮಳೆಲಿ ನೆಂದಿರೋದ್ರಿಂದ ಅವಳಿಗೂ ಕೂಡ ಕೋಲ್ಡ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸಿನ ನೋಡ್ತೀವಿ. ಕ್ಯಾಟಿ ಒಂದ್ ಆರ್ಟಿಕಲ್ ಓದ್ತಿರ್ತಾಳೆ. ಒಂದು ಹುಡುಗಿ ಅವಳ ಫ್ರೆಂಡ್ ನ ಯಾವ ರೀತಿ ಡೆತ್ ಮಾಡಿದ್ಲು ಅಂತ. ರೂನಿಂಗ್ಗೆ ಹೇಳ್ತಾಳೆ, ಶೈನ್ ಯಾವಾಗಾದ್ರೂ ನಿನ್ನ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅವಳ ಜೊತೆ ನೀನು ಹೋಗ್ಬೇಡ. ಯಾವಾಗಾದ್ರೂ ನಿನ್ಗೆ ಕುಡಿಯೋದಿಕ್ಕೆ ಏನಾದ್ರೂ ಕೊಟ್ರೆ ನೀನ್ ಅದನ್ನ ಕುಡಿಬೇಡ. ಅವಳ ಮಾತನ್ನ ಕೇಳಿಸ್ಕೊಂಡು ರೂನಿಂಗ್ ಹೇಳ್ತಾಳೆ, ನನ್ನ ಶೈನ್ ಮಧ್ಯ ಅಷ್ಟು ದೊಡ್ಡ ಜಗಳ ಆಗಿಲ್ಲ ಅನ್ಸುತ್ತೆ, ಅವಳು ನನ್ನನ್ನ ಡೆತ್ ಮಾಡೋಷ್ಟು. ಆದ್ರೆ ಕ್ಯಾಟಿಗೆ ಮಾತ್ರ ಅವಳ ಫ್ರೆಂಡ್ ಬಗ್ಗೆನೇ ಯೋಚನೆ ಆಗ್ತಿರುತ್ತೆ. ವೆಲ್, ಇಬ್ರಿಗೂ ಕೋಲ್ಡ್ ಆಗಿರುತ್ತೆ. ಕ್ಲಾಸ್ಮೇಟ್ ಹುಡುಗ ಶೈನ್ಗೆ ಮಾಸ್ಕ್ ಕೊಡ್ತಾನೆ. ಅದನ್ನ ಅವಳು ಹಾಕೋತಾಳೆ. ಅದೇ ಹುಡುಗ ರೂನಿಂಗ್ಗೆ ಔಷಧಿ ಕೊಡ್ತಾನೆ. ಅದನ್ನ ನೋಡಿ ಶೈನ್ಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಇದಾದ್ಮೇಲೆ ಅವಳು ಹೊರಗಡೆ ಬರ್ತಾಳೆ. ಕ್ಯಾಂಟೀನಿಂದ ಊಟದ ಸ್ಮೆಲ್ ಬರ್ತಿರುತ್ತೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಹೊಟ್ಟೆ ಹಸುವುದಕ್ಕೆ ಶುರುವಾಗುತ್ತೆ. ಅವಳ ಕೈಲಿ ಹೊಟ್ಟೆ ಹಸು ಕಂಡು ಇರೋದಕ್ಕೆ ಆಗ್ತಾ ಇರಲ್ಲ. ಹಿಂದೆ ಇದ್ದ ರೂನಿಂಗ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಕ್ಯಾಟಿಗೆ ಹೇಳ್ತಾಳೆ, ನಾನು ನಿನಗೆ ಅಮೌಂಟ್ ಕೊಡ್ತೀನಿ, ನಿನ್ ಕಡೆಯಿಂದ ಶೈನ್ಗೆ ಟ್ರೀಟ್ ಕೊಡ್ಸು. ಆದ್ರೆ ಕ್ಯಾಟಿ ಡೈರೆಕ್ಟ್ ಆಗಿ ಆಗೋದಿಲ್ಲ ಅಂತ ಹೇಳ್ತಾಳೆ. ಯಾಕಂದ್ರೆ ಅವಳಿಗೆ ಕ್ಯಾಂಟೀನಲ್ಲಿ ಅವಮಾನ ಆಗಿರುತ್ತೆ. ಆವಾಗ್ಲಿಂದ ಅವಳು ಕ್ಯಾಂಟೀನ್ಗೆ ಹೋಗೋದನ್ನ ನಿಲ್ಲಿಸ್ಬಿಟ್ಟಿರ್ತಾಳೆ. ಆಗ
ರೂನಿಂಗ್ ಅವಳನ್ನ ಕೇಳ್ತಾಳೆ, ನನಗೆ ಕನ್ಫ್ಯೂಸ್ ಆಗ್ತಿದೆ, ನೀನು ಕತ್ತನ್ನ ಅದ್ರೊಳಗಡೆ ಯಾವ ರೀತಿ ಆಗ್ತೋ ಅದೇ ರೀತಿ ಅದನ್ನ ಯಾಕೆ ವಾಪಸ್ ತೆಗಿಲಿಲ್ಲ? ಅಕ್ಕಪಕ್ಕ ಜನ ಇದ್ದಿದ್ರಿಂದ ನೀನೇನಾದ್ರೂ ನರ್ವಸ್ ಆದ ಅಂತ ಕೇಳ್ತಾಳೆ. ಕ್ಯಾಟಿ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಶೈನ್ನ ನೋಡ್ತೀವಿ, ನೂಡಲ್ಸ್ನ 2 ಪೀಸ್ ಮಾಡ್ತಾಳೆ. ಯಾಕಂದ್ರೆ ಒಂದು ಸಾರಿ ಅರ್ಧ ಪೀಸನ್ ಮಾತ್ರ ತಿಂದು ಅಮೌಂಟ್ ಉಳಿಸೋದಿಕ್ಕೆ. ಮತ್ತೊಂದ್ ಕಡೆ ಎಮಿಯೋನು ನೋಡ್ತೀವಿ, ಅವ್ರ ಅಣ್ಣನ ಜೊತೆ ಇರ್ತಾನೆ. ರೋನಿಂಗ್ ಫೋನ್ ಮಾಡಿ ಮೀಟ್ ಮಾಡೋದಿಕ್ಕೆ ಬರೋದಿಕ್ಕೆ ಹೇಳ್ತಾಳೆ. ಮಾತಾಡ್ತಾ ಫೋನನ್ನ ಟೇಬಲ್ ಮೇಲೆನೆ ಇಟ್ಟು ಮರ್ತು ಅಲ್ಲಿಂದ ಹೊರಟೋಗ್ತಾನೆ. ಮತ್ತೊಂದ್ ಕಡೆ ಕ್ಯಾಟಿ ರಾತ್ರಿ ಕ್ಯಾಂಟೀನ್ಗೆ ಬಂದಿರ್ತಾಳೆ. ಆ ಜಾಗನ ನೋಡ್ತಾ ನನ್ನ ಕತ್ತನ್ನ ಒಳಗಡೆ ಹಾಕಿದ್ಮೇಲೆ ಯಾಕೆ ಹೊರ್ಗಡೆ ತೆಗೆಯೋದಿಕ್ಕಾಗ್ಲಿಲ್ಲ ಅಂತ ಹೇಳಿ ನಿಧಾನವಾಗಿ ಆ ಜಾಗದ ಹತ್ರ ಬರ್ತಾಳೆ. ಮತ್ತೊಂದ್ ಕಡೆ ಎಮಿಯೋ ಕ್ಯಾಂಟೀನ್ ಹೊರಗಡೆ ರೂನಿಂಗ್ ನ ಮೀಟ್ ಮಾಡ್ತಾನೆ. ಫೈನಲಿ ರೂನಿಂಗ್ ಅವನನ್ನ ಕೇಳ್ತಾಳೆ, ಅವತ್ ರಾತ್ರಿ ನನ್ ಜೊತೆ ಸ್ಟಾರ್ಸ್ ನ ನೋಡಿದ ಹುಡುಗ ನೀನೇನಾ? ಆಗ ಎಮಿಯೋ ನಗ್ತಾ ಹೇಳ್ತಾನೆ, ಈಗ ಅದನ್ನ ಯಾಕೆ ಕೇಳ್ತಿದ್ಯಾ ಬಿಡು, ಆದ್ರೆ ರೂನಿಂಗ್ಗೆ ಟ್ರೂ ಆನ್ಸರ್ ಬೇಕಾಗಿರುತ್ತೆ. ಆಗ ಎಮಿಯೋ ಹೇಳ್ತಾನೆ, ನನಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ನಾನು ಏನು ಕೂಡ ಹೇಳೋದಿಲ್ಲ. ಸಡನ್ ಆಗಿ ಕ್ಯಾಟಿ ಕಿರ್ಚಾಡಿದ ಸೌಂಡ್ ಕೇಳಿಸುತ್ತೆ. ಓಡ್ಕೊಂಡು ಕ್ಯಾಂಟೀನ್ ಒಳಗಡೆ ಬರ್ತಾರೆ. ವಾಯ್ಸನ್ನ ಫಾಲೋ ಮಾಡ್ಕೊಂಡು ಸ್ಟೋರ್ ರೂಮ್ ಹತ್ರ ಹೋಗ್ತಾರೆ. ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ಮತ್ತೊಂದ್ ಕಡೆ ಕ್ಯಾಟಿ ಕೂಡ ಓಡ್ಕೊಂಡು ಕ್ಯಾಂಟೀನ್ ಇಂದ ಆಚೆ ಬರ್ತಾಳೆ. ಅವಳ ಹಿಂದೆಲೆ ಚಾನ್ಮ ಕೂಡ ಬರ್ತಾನೆ. ಅವ್ನ್ ಬರ್ಬೇಕಾದ್ರೆ ಕ್ಯಾಂಟೀನ್ ಕೂಡ ಲಾಕ್ ಮಾಡ್ಕೊಂಡು ಬಂದಿರ್ತಾನೆ. ಅವ್ನು ಹೇಳ್ತಾನೆ, ಕ್ಯಾಟಿ ನಿಂತ್ಕೋ, ಹೋಗ್ಬೇಡ, ಮೊದಲು ನಾನು ಇದನ್ನ ಕಟ್ ಮಾಡ್ತೀನಿ. ಇದ್ರ ಅರ್ಥ ಕ್ಯಾಟಿ ತಲೆ ಮತ್ತೆ ಸಿಕ್ಕಾಕೊಂಡಿರುತ್ತೆ. ಇನ್ಸೆಕ್ಯೂರ್ ಫೀಲ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಏಮಿಯೋ ರೂನಿಂಗ್ ಇಬ್ರು ಕೂಡ ಒಳಗಡೆನೆ ಲಾಕ್ ಆಗಿರ್ತಾರೆ. ಅವನು ಹೇಳ್ತಾನೆ, ನನ್ನ ಫೋನನ್ನ ಮನೇಲೆ ಬಿಟ್ಟು ಬಂದಿದ್ದೀನಿ, ನಿನ್ ಫೋನಿಂದ ಫೋನ್ ಮಾಡಿ ಯಾರನ್ನಾದ್ರೂ ಬರೋದಿಕ್ಕೆ ಹೇಳು. ಆಗ ರೂನಿಂಗ್ ಹೇಳ್ತಾಳೆ, ನನ್ನ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಮತ್ತೊಂದ್ ಕಡೆ ಶೈನ್ಗೆ ತುಂಬಾನೇ ಹೊಟ್ಟೆ ಹಸುವಾಗ್ತಿರುತ್ತೆ. ರೂನಿಂಗ್ ಟೇಬಲ್ ಮೇಲೆ ಫ್ರೂಟ್ಸ್ ಇರೋದನ್ನ ನೋಡ್ತಾಳೆ, ಆದ್ರೆ ಅದನ್ನ ತಿನ್ನೋದಿಲ್ಲ. ನೀರ್ ಕುಡ್ದು ಹೊಟ್ಟೆ ಹಸುನ ಕಡಿಮೆ ಮಾಡ್ಕೋತಾಳೆ. ಮತ್ತೊಂದ್ ಕಡೆ ಏಮಿಯೋ ರೂನಿಂಗ್ ಕೂತಿರ್ತಾರೆ. ಆಗ ಅವಳು ಕೇಳ್ತಾಳೆ, ನಿಜ ಹೇಳು, ಕೊನೆದಾಗಿ ಕೇಳ್ತಾ ಇದೀನಿ, ಆ ಹುಡುಗ ನೀನೇನಾ? ಆಗ ಏಮಿಯೋ ಹೇಳ್ತಾನೆ, ಈ ಮಾತು ಈಗ ಇಂಪಾರ್ಟೆಂಟ್ ಅಲ್ಲ, ಸತ್ಯ ಏನು ಅಂದ್ರೆ ಕಾಲೇಜಲ್ಲಿ ಎಲ್ರ ಮುಂದೆಲೂ ನಮ್ಮ ಅಣ್ಣನ್ಗೆ ನೀನು ಪ್ರಪೋಸ್ ಮಾಡಿದ್ಯಾ, ಅವರು ಕೂಡ ನಿನ್ನ ನಿಧಾನವಾಗಿ ಇಷ್ಟಪಡೋದಿಕ್ಕೆ ಶುರು ಮಾಡಿದ್ದಾನೆ, ನಾನು ನಿಮ್ಮಿಬ್ರು ಮಧ್ಯೆ ಬರೋದಿಕ್ಕೆ ಇಷ್ಟಪಡಲ್ಲ. ಆಗ ರೂನಿಂಗ್ ಹೇಳ್ತಾಳೆ, ನೀನ್ ಹೇಳಿದ್ದು ನನಗೆ ಅರ್ಥ ಆಯ್ತು, ಆದ್ರೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಅವತ್ ರಾತ್ರಿ ನಾನು ಯಾರ ಜೊತೆ ಇದ್ದೆ, ನನ್ನನ್ನ ಕೇರ್ ಮಾಡಿದ್ದು ಯಾರು ಅಂತ. ಆಗ ಏಮಿಯೋ ಫೈನಲಿ ಹೇಳ್ತಾನೆ, ಚಿಕ್ಕ ವಯಸ್ಸಲ್ಲಿ ನಿನ್ ಜೊತೆ ಇದ್ದ ಹುಡುಗ ನಾನೇ ಅಂತ ಹೇಳಿ ಅವನ್ ಬಿಡಿಸಿದ ಡ್ರಾಯಿಂಗ್ ನ ರೂನಿಂಗ್ಗೆ ತೋರಿಸ್ತಾನೆ. ಆ ಡ್ರಾಯಿಂಗ್ ನ ನೋಡಿ ರೂನಿಂಗ್ಗೆ ತುಂಬಾನೇ ಖುಷಿ ಆಗುತ್ತೆ. ಅವಳು ಹೇಳ್ತಾಳೆ, ನನಗೆ ಅನ್ಸಿತ್ತು ಆ ಹುಡುಗ ನೀನೇ ಅಂತ. ಆಗ ಹೇಮಿಯೋ ಹೇಳ್ತಾನೆ, ನನಗೆ ಈ ನೆನಪು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ನಾನು ಇದನ್ನ ನನ್ನ ಹತ್ರ ಇಟ್ಕೊಳ್ಳೋದಿಲ್ಲ, ಇದನ್ನ ನೀನೇ ಇಟ್ಕೋ, ನನ್ನನ್ನ ಫ್ರೀ ಆಗಿ ಬಿಟ್ಬಿಡು ಅಂತ ಹೇಳ್ತಾನೆ. ಅದನ್ನ ಕೇಳಿ ರೂನಿಂಗ್ಗೆ ಬೇಜಾರಾಗುತ್ತೆ. ನೀನು ಏನ್ ಹೇಳ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಏಮಿಯೋ ಆ ಡ್ರಾನ ತಗೊಂಡು ಆಚೆ ಇಟ್ಟು ಹೇಳ್ತಾನೆ, ಮಳೆ ಬಂದು ಈ ಡ್ರಾ ಎಲ್ಲ ಅಳಿಸೋದ್ರೆ ನೀನು ಕೂಡ ನೀನು ಎಲ್ಲ ನೆನಪನ್ನು ಮರ್ತ್ಬಿಡ್ಬೇಕು, ಯಾಕಂದ್ರೆ ಇವತ್ತು ಜೋರಾಗಿ ಮಳೆ ಬರೋ ಹಾಗಿದೆ. ರೂನಿಂಗ್ಗೆ ಅವನ್ ಮಾತು ಕೇಳಿ ತುಂಬಾನೇ ಕೋಪ ಬರುತ್ತೆ. ಅವಳು ಹೇಳ್ತಾಳೆ, ನಾನು ತಯಾರಾಗಿದ್ದೀನಿ ಅಂತ ಹೇಳಿ ಅವನನ್ನೇ ನೋಡ್ತಾ ಕೂತ್ಕೋತಾಳೆ. ಕಾಯ್ತಾ ಬೆಳಿಗ್ಗೆ ಆಗಿರುತ್ತೆ, ಆದ್ರೆ ಮಳೆ ಬಂದಿರೋದಿಲ್ಲ. ಆ ಡ್ರಾಯಿಂಗು ತುಂಬಾ ಚೆನ್ನಾಗಿರುತ್ತೆ. ಏಮಿಯೋಗೆ ಅದನ್ನ ನೋಡಿ ಶಾಕ್ ಆಗುತ್ತೆ. ಹಿಂದೆಯಿಂದ ರೂನಿಂಗ್ ಆ ಡ್ರಾ ಮೇಲೆ ನೀರ್ನ ಚೆಲ್ಲಿ ಅದನ್ನೆಲ್ಲ ಹಾಳು ಮಾಡಿ ಇಳ್ತಾಳೆ. ಇಲ್ಲೇನಾದ್ರೂ ಡ್ರಾಮಾ ನಡೀತಿದ್ಯಾ? ಈ ಸ್ಕೆಚ್ ಹಾಳಾಗ್ಲಿಲ್ಲ ಅಂದ್ರೆ ನಾನು ನಿನ್ ಜೊತೆ ಇರ್ಬೇಕು, ಇದೇನಾದ್ರೂ ಅಳ್ಸೋದ್ರೆ ಏಲಿಯನ್ನು ಕೂಡ ಬಿಡೋದಿಲ್ಲ. ಆಗ ಏಮಿಯೋಗೆ ಕೋಪ ಬರುತ್ತೆ. ಅವ್ನು ಹೇಳ್ತಾನೆ, ನೀನಾಗ್ಲೇ ಡಿಸೈಡ್ ಮಾಡಿದ್ಯಾ ಅಂದ್ಮೇಲೆ ಪೂರ್ತಿ ರಾತ್ರಿ ನನ್ ಜೊತೆ ಇಲ್ಲಿ ಯಾಕಿದ್ದೆ? ಆಗ ರೂನಿಂಗ್ ಹೇಳ್ತಾಳೆ, ಯಾಕಂದ್ರೆ ನಾನ್ ನಿನಗೆ ತೋರಿಸ್ಬೇಕಾಗಿತ್ತು, ನಾನು ಕೂಡ ವೇಟ್ ಮಾಡ್ತೀನಿ ಅಂತ. ನೀನು ಚಿಕ್ಕ ವಯಸ್ಸಿನಲ್ಲಿ ಪೂರ್ತಿ ರಾತ್ರಿ ನನ್ ಜೊತೆ ಕೂತಿದ್ದಲ್ಲ, ನನ್ ಪೇರೆಂಟ್ಸ್ ನನ್ನನ್ನ ಹುಡಿಕೊಂಡು ಬರೋವರೆಗೂ ನೀನ್ ನನ್ ಜೊತೆ ಇದ್ದೆ, ಈಗ ಎಲ್ಲ ಸರಿವಾಯ್ತು. ಅವಳು ಅಲ್ಲಿಂದ ಹೋಗೋದಕ್ಕಿಂತ ಮೊದಲು ಇನ್ನೊಂದು ಮಾತು ಹೇಳ್ತಾಳೆ, ನೀನು ಈ ವಿಷಯನ ನೆನ್ಪಿಟ್ಕೋ, ನಾನ್ ನಿನ್ನ ತುಂಬಾನೇ ದ್ವೇಷ ಮಾಡ್ತೀನಿ, ಮುಂದೆ ಕೂಡ ದ್ವೇಷ ಮಾಡ್ತಿರ್ತೀನಿ, ಇನ್ನು ಪ್ರೀತಿ ಮಾಡೋದು ದೂರದ ಮಾತು, ನೀನ್ ನೆನಪು ಕೂಡ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ಗೆ ಫೋನ್ ಮಾಡಿ ಡೋರ್ ಓಪನ್ ಮಾಡೋದಕ್ಕೆ ಹೇಳ್ತಾಳೆ. ಅವಳ ಫೋನು ಸರಿಯಾಗಿರುತ್ತೆ. ಅವನ ಜೊತೆ ಪೂರ್ತಿ ರಾತ್ರಿ ಇರೋದಕ್ಕೆ ಈ ರೀತಿ ಮಾಡಿರ್ತಾಳೆ. ಏಮಿಯೋ ಫುಲ್ಲು ಶಾಕಲ್ಲಿ ಇರ್ತಾನೆ. ಮನೆಗೆ ಬಂದು
ಹಾಳಾಗಿರೋ ಸ್ಕೆಚ್ನ ನೋಡ್ತಾ ಇರ್ತಾನೆ. ನಿಜ ಹೇಳಬೇಕು ಅಂದರೆ ಅವನು ಕೂಡ ರೂನಿಂಗ್ನ ಇಷ್ಟಪಡ್ತಿರ್ತಾನೆ. ಆದರೆ ಅವ್ರ ಅಣ್ಣ ರೂನಿಂಗ್ನ ಇಷ್ಟಪಡ್ತಿರೋದ್ರಿಂದ ಅವರಿಬ್ಬರ ಮಧ್ಯೆ ಹೋಗೋದಿಕ್ಕೆ ಇಷ್ಟ ಇರೋದಿಲ್ಲ. ಅಲ್ಲಿಗೆ ಏಲಿಯನ್ ಬರ್ತಾನೆ. ಡ್ರಾಯಿಂಗ್ನ ನೋಡಿ ಕೇಳ್ತಾನೆ, ಈ ಡ್ರಾ ಯಾವುದು? ನೋಡೋದಕ್ಕೆ ತುಂಬಾ ಹಳೆ ಡ್ರಾ ತರ ಇದೆ. ಆಗ ಏಮಿಯೋ ಹೇಳ್ತಾನೆ, ಇದು ಡ್ರಾ ಅಲ್ಲ, ಇದೊಂದು ಮೆಮೊರೀಸು. ಏಲಿಯನ್ಗೆ ಅರ್ಥ ಆಗುತ್ತೆ ಅವನ ತಮ್ಮ ಬೇರೆ ಯಾವುದೋ ಹುಡುಗಿನ ಲೈಕ್ ಮಾಡ್ತಿದ್ದಾನೆ ಅಂತ. ಕೇಳ್ತಾನೆ, ನೀನು ಯಾವುದಾದ್ರೂ ಹುಡುಗಿನ ಲೈಕ್ ಮಾಡ್ತಿದ್ಯಾ? ಆಗ ಹೇಮಿಯೋ ಹೇಳ್ತಾರೆ, ನನಗೂ ಕೂಡ ಗೊತ್ತಿಲ್ಲ, ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಇಬ್ರು ಅಣ್ಣ ತಮ್ಮ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಹೇಮಿಯೋ ಚೆನ್ನಾಗಿ ಯೋಚನೆ ಮಾಡಿ ಏಲಿಯನ್ಗೆ ಹೇಳ್ತಾನೆ, ಅಣ್ಣ ನೀವೀಗ ನೋಡಿದ ಡ್ರಾಯಿಂಗ್ನ ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಮಾಡಿದ್ದು. ಆಗ ಏಲಿಯನ್ ಹೇಳ್ತಾನೆ, ಹೌದಾ? ಆಗ ಹೇಮಿಯೋ ಹೇಳ್ತಾನೆ, ಆ ಸ್ಕೆಚ್ನ ರೂನಿಂಗ್ನ ನೆನಪು ಮಾಡಿಕೊಂಡು ಮಾಡಿದ್ದು. ಅದನ್ನ ಕೇಳಿ ಏಲಿಯನ್ ರಿಯಾಕ್ಷನ್ ಈ ರೀತಿ ಇರುತ್ತೆ. ಫುಲ್ ಶಾಕಲ್ಲಿ ಕೋಪ ಮಾಡ್ಕೊಂಡಿರ್ತಾನೆ. ಆದ್ರೆ ಇವರಿಬ್ರು ಮಧ್ಯೆ ಏನ್ ಮಾತಾಗುತ್ತೆ ಅನ್ನೋದನ್ನ ನಮ್ಗೆ ತೋರ್ಸೋದಿಲ್ಲ. ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ಏಮಿಯೋ ಪದೇ ಪದೇ ರೂನಿಂಗ್ ನ ನೋಡ್ತಾ ಇದ್ರೆ ರೂನಿಂಗ್ ಮಾತ್ರ ಸ್ವಲ್ಪನೂ ಏಮಿಯೋ ಕಡೆ ನೋಡ್ತಾನೆ ಇರಲ್ಲ. ಶೈನ್ಗೆ ತುಂಬಾನೇ ಹೊಟ್ಟೆ ಹಸುವಾಗ್ತಿರುತ್ತೆ. ಮತ್ತೊಂದ್ ಕಡೆ ಚಾನ್ಮೋ ಕ್ಯಾಟಿ ಮಧ್ಯೆ ಬೇರೆನೆ ಸೀನ್ ನಡೀತಾ ಇರುತ್ತೆ. ಕ್ಯಾಟಿ ಚಾನ್ಮೋ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ. ಆದ್ರೆ ಅವಳು ಯಾವ ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಚಾನ್ಮೋಗೆ ಗೊತ್ತೇ ಇರೋದಿಲ್ಲ. ಈ ವಿಷಯದ ಬಗ್ಗೆ ಏಮಿಯೋ ಹತ್ರ ಚಾನ್ಮೋ ಹೇಳ್ತಾನೆ, ಕ್ಯಾಟಿ ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆಗ ಏಮಿಯೋ ಹೇಳ್ತಾನೆ, ಯಾಕಂದ್ರೆ 2 ಸಾರಿ ನಿನ್ ಮುಂದೆ ಅವಳಿಗೆ ಇನ್ಸಲ್ಟ್ ಆಗಿದೆ, ಅದಕ್ಕೆ ಅವಳಿಗೆ ಕೋಪ ಬಂದಿದೆ. ನಾವು ಯಾರನ್ನ ಇಷ್ಟಪಡ್ತೀವಿ ಅವ್ರ ಮುಂದೆ ಇನ್ಸಲ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವನಿಗೆ ರೂನಿಂಗ್ ಜೊತೆ ಕಳ್ತಿದ್ದ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ. ಅಲ್ಲೇ ಇದ್ದ ಏಲಿಯನ್ ಕೂಡ ಬ್ಯಾಸ್ಕೆಟ್ ಬಾಲ್ ಆಡ್ತಿರ್ತಾನೆ. ಅವನು ನೋಡೋದಕ್ಕೆ ತುಂಬಾನೇ ಕೋಪದಲ್ಲಿರ್ತಾನೆ. ಅಲ್ಲೇ ಇದ್ದ ಸೀನಿಯರ್ ಏಮಿಯೋನ ನೋಡಿ ಹೇಳ್ತಾರೆ, ಅಣ್ಣ ತಮ್ಮನ ಮಧ್ಯೆ ಒಂದು ಮ್ಯಾಚ್ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಏಮಿಯೋ ಏಲಿಯನ್ ಇಬ್ರು ಕೂಡ ಒಪ್ಕೋತಾರೆ. ಈ ವಿಷಯ ನಿಧಾನವಾಗಿ ಕಾಲೇಜ್ ನಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ಯಂಗ್ ಅಂಡ್ ಹ್ಯಾಂಡ್ಸಮ್ ಬ್ರದರ್ಸ್ ಇಬ್ರು ಕೂಡ ಅಗೇನೆಸ್ಟ್ ಆಗಿ ಆಟ ಆಡ್ತಿದ್ದಾರೆ ಅಂತ ಹೇಳಿ ಎಲ್ರು ಕೂಡ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ಗೆ ಬರ್ತಾರೆ. ಶೈನು ಕೂಡ ಏಮಿಯೋ ಹೆಸರನ್ನ ಕೇಳ್ತಿದಾಗೆ ಅವಳು ಕೂಡ ನೋಡೋದಿಕ್ಕೆ ಅಂತ ಬರ್ತಾಳೆ. ಮ್ಯಾಚ್ ಸ್ಟಾರ್ಟ್ ಆಗ್ತಿರುತ್ತೆ. ಹುಡುಗಿರೆಲ್ರು ಅವರಿಗೆ ಚಿಯರ್ ಅಪ್ ಮಾಡ್ತಿರ್ತಾರೆ. ಇಲ್ಲಿಗೆ ಪಾರ್ಟ್ 6 ಎಂಡ್ ಆಗುತ್ತೆ. ಹೊಸದಾಗಿ ನಾನು ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.